ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಆಲೂ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ 3/4 ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ 1/4 ಮೈದಾ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಓಂಕಾಳು, ಅರಿಶಿಣ ಪುಡಿ, ಇಂಗು ಹಾಕಿಬಿಟ್ಟು ಇದನ್ನು ನಾನು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಅಳ್ಳಕ್ಕಾಗಿ ಕಲಿಸ್ಕೊಂಡು ಇಡಬೇಕು. ಇಲ್ಲಿ ನೋಡಿ, ನಾನು ಏನು ಮಾಡಿದ್ದೇನೆ ಅಂದರೆ 4 ಮೀಡಿಯಮ್ ಸೈಜದ್ದು ಆಲೂ ತೊಗೊಂಡಿದ್ದೆ. ಅದರ ಮೇಲೆ ಸಿಪ್ಪೆ ತೆಗೆದುಬಿಟ್ಟು ಒಂದು 4 ಸೀಟಿ ಹೊಡಿಸಿ ಅದನ್ನು ಬೇಯಿಸ್ಕೊಂಡು ಈಗ ತೆಗೆದಿಟ್ಟಿದ್ದೀನಿ ಹೊರಗಡೆ. ಇದು ಪೂರ್ತಿ ಆರಬೇಕು. ಆರಿಂದ ಇದನ್ನೇನು ಮಾಡಬೇಕು, ತುರಿಯೋ ಮಣಿಯಿಂದ ಮ್ಯಾಶ್ ಮಾಡೋದಕ್ಕಿಂತ ತುರಿಯೋ ಮಣಿಯಿಂದ ತುರ್ಕೋಬೇಕು. ತುರ್ಕೊಂಡ್ಬಿಟ್ಟು ಇದಕ್ಕೆ ಏನೇನು ಹಾಕಿ ಕಲಿಸ್ತೀನಿ, ಹೂರ್ಣಕ್ಕೆ ಕಲಿದನ್ನು ನಾನು ತೋರಿಸ್ತಾ ಇದ್ದೀನಿ. 4 ಆಲೂ ಇಟ್ಟಿದ್ದೆಲ್ಲ ಅವನ್ನ ತುರಿದು ಹಾಕಿದ್ದೀನಿ. ಈಗ ಇದಕ್ಕೆ ನೋಡಿ, ಸ್ವಲ್ಪ ಉಪ್ಪು, ಅರಿಶಿಣ ಪುಡಿ, ಇಂಗು, ಜೀರಾ ಪೌಡರು, ಕಸೂರಿ ಮೇಥಿ, ಕೊತ್ತಂಬರಿ ಸಣ್ಣಗೆ ಹೆಚ್ಚಿ ಹಾಕಿದೆ, ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಹಾಕಿಬಿಟ್ಟು ಈಗ ಏನು ಮಾಡಬೇಕು, ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಪೊಟ್ಯಾಟೊ ಹೂರಣ. ಇದನ್ನು ಒಳಗಿಟ್ಬಿಟ್ಟು ಇಲ್ಲಿ ಕಲಿಸಿಟ್ಟಿದ್ದೇನೆ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡ್ಬಿಟ್ಟು ಉರುಳಿ ಮಾಡೋ ಮುಂದೆ ಹೆಂಗೆ ಮಾಡ್ತೀನಿ ಅನ್ನೋದು ತೋರಿಸ್ತಾ ಇದ್ದೀನಿ. ಇಷ್ಟು ಮಾಡಿಬಿಟ್ಟು ಸ್ವಲ್ಪ ಎರಡೂ ಕಡೆಯೂ ಎಣ್ಣೆ ಹಾಕಬೇಕು, ಎಣ್ಣೆ ಹಚ್ಕೋಬೇಕು. ನೋಡಿ, ಇದನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹಿಂಗೆ ಹೊರಗಡೆ ಹಾಕಿ ಇದಕ್ಕೆ ಎಣ್ಣೆ ಹಾಕಬೇಕು. ಅಂದ್ರೆ ಅವು ಕ್ರಿಸ್ಪಿ ಆಗ್ತಾವೆ, ರುಚಿನೂ ಬರ್ತಾವೆ. ನೋಡಿ, ಇದನ್ನೀಗ ಒಂದು ಕಡೆ ಬೆಂದಿದೆ. ಇದನ್ನು ತಿರುವಿ ಹಾಕಬೇಕು. ಹೀಗೆ ಹಾಕಿಬಿಟ್ಟು ಇನ್ನೊಂದು ಸಲ ನೀವು ತಿರುವಿ ಹಾಕಿದಾಗ ಚೆನ್ನಾಗಿ ಉಪ್ಕೊಂಡು ಬರ್ತಾವೆ ಇವು. ಪೊಟ್ಯಾಟೊ ಪರೋಟ ಇದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಈಗ ಡಿಶ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಕರವಾಗಿ ಆಗಿವೆ. ಈ ರೀತಿ ನೀವು ಒಂದು ಟ್ರೈ ಮಾಡಿ ನೋಡಿ. ಚಲೋ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.